Hello everyone, welcome to Sanmarga classes. ತ್ರಿಭುಜಗಳು ಅಧ್ಯಾಯದ 37ನೇ ಪ್ರಶ್ನೆಯನ್ನ ಗಮನಿಸಿ. ಎ ಬಿ ಒಂದು ರೇಖಾಖಂಡವಾಗಿದೆ ಮತ್ತು ಐ ರೇಖೆಯು ಅದರ ಲಂಬಾರ್ಧಕವಾಗಿದೆ. ಪಿ ಬಿಂದುವು ಐ ರೇಖೆಯ ಮೇಲಿದ್ದರೆ ಪಿ ಬಿಂದುವು ಎ ಮತ್ತು ಬಿ ಇಂದ ಸಮಾನ ಅಂತರದಲ್ಲಿದೆ ಎಂದು ಸಾಧಿಸಿ. ಓಕೆ, ಸೊ ಎ ಬಿ ಒಂದು ರೇಖಾಖಂಡ. ಸೊ ಎ ಬಿ ಒಂದು ರೇಖಾಖಂಡವಾಗಿದೆ. ಐ ರೇಖೆ ಅದರ ಲಂಬಾರ್ಧಕ. ಓಕೆ, ಸೊ ಐ ಏನಾಗಿದೆ? ಲಂಬಾರ್ಧಕವಾಗಿದೆ. ಪಿ ಬಿಂದುವು ಐ ರೇಖೆಯ ಮೇಲಿದ್ದರೆ, ಸೊ ಪಿ ಬಿಂದು ಏನಾಗಿದೆ? ಐ ರೇಖೆಯ ಮೇಲಿದೆ. ಎ ಬಿ ಎ ಮತ್ತು ಬಿ ಇಂದ ಸಮಾನ ಅಂತರದಲ್ಲಿದೆ. ಸೊ ಈ ಪಿ ಬಿಂದು ಏನಾಗಿದೆ? ಎ ಮತ್ತು ಬಿ ಗೆ ಸಮಾನ ಅಂತರದಲ್ಲಿ ಇದೆಯಂತೆ. ಓಕೆ, ಸೊ ಕ್ಯೂ, ಇದನ್ನ ಕ್ಯೂ ಅಂತ ತಕೊಳ್ಳೋಣ. ಇದು ಸಮಾನ ಅಂತರದಲ್ಲಿದೆ ಎಂದು ಸಾಧಿಸ್ಬೇಕಂತೆ. ಓಕೆ, ಸೊ ಯಾವ ಯಾವ ಅಂಶಗಳನ್ನು ಇಟ್ಕೊಂಡು ಸಾಧಿಸ್ಬೋದು ಅಂತ ನೋಡೋಣ. ಸೊ ದತ್ತಾಂಶ. ಸೊ ಚಿತ್ರದಲ್ಲಿ ಎ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ? ಬಿ ಕ್ಯೂ ಆಗುತ್ತೆ. ಲಂಬಾರ್ಧಕವಾಗಿರೋದ್ರಿಂದ ಇದು ಸಮನಾಗಿರುತ್ತೆ. ಸೊ ಎ ಕ್ಯೂ ಈಸ್ ಈಕ್ವಲ್ ಟು ಬಿ ಕ್ಯೂ ಆಗುತ್ತೆ. ಸೊ ಇಲ್ಲಿ ಕೋನ ಕ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ, ಲಂಬಾರ್ಧಕ, ಹಾಗಾಗಿ 90 ಡಿಗ್ರಿ. ಸೊ ಸಾಧನೀಯ. ಸೊ ಎ ಪಿ ಈಸ್ ಈಕ್ವಲ್ ಟು ಏನ್ ಹೇಳಿ? ಬಿ ಪಿ ಅಂತ ತೋರಿಸ್ಬೇಕು ನಾವೀಗ. ಸೊ ಸಾಧನೆಯನ್ನ ನೋಡೋಣ. ಸೊ ತ್ರಿಭುಜ ಎ ಕ್ಯೂ ಪಿ. ಸೊ ತ್ರಿಭುಜ, ಒನ್ಸ್ ಅಗೇನ್, ತ್ರಿಭುಜ ಎ ಕ್ಯೂ ಪಿ. ಸೊ ತ್ರಿಭುಜ ಎ ಕ್ಯೂ ಪಿ ಮತ್ತು ತ್ರಿಭುಜ ಬಿ ಕ್ಯೂ ಪಿ ಗಳಲ್ಲಿ ನೋಡ್ತಾ ಹೋಗ್ಬೇಕು ಯಾವ್ಯಾವ ಅಂಶಗಳನ್ನ ಗುರುತಿಸ್ಬೋದು ನಾವು. ಎ ಕ್ಯೂ ಈಸ್ ಈಕ್ವಲ್ ಟು ಬಿ ಕ್ಯೂ ಅಲ್ವಾ? ಸೊ ದತ್ತಾಂಶದ ಪ್ರಕಾರ ಸೊ ಕೋನ ಎ ಕ್ಯೂ ಪಿ ಈಸ್ ಈಕ್ವಲ್ ಟು ಏನ್ ಹೇಳಿ? ಕೋನ ಬಿ ಕ್ಯೂ ಪಿ, ಯಾಕಂದ್ರೆ 90 ಡಿಗ್ರಿ ಇರುತ್ತೆ. ಸೊ ಇದು ಕೂಡ ದತ್ತಾಂಶದ ಪ್ರಕಾರ. ಸೊ ಇಲ್ಲಿ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಕ್ಯೂ, ಯಾಕಂದ್ರೆ ಇದು ಎರಡೂ ಬಾಹು ಏನಾಗಿದೆ? ಎರಡು ತ್ರಿಭುಜಕ್ಕೆ ಸಾಮಾನ್ಯವಾಗಿದೆ. ಸೊ ಹಾಗಾಗಿ ಉಭಯ ಸಾಮಾನ್ಯ ಬಾಹುಗಳಾಗುತ್ತೆ. ಹಾಗಾದ್ರೆ ಇಲ್ಲಿ ಏನಾಯ್ತು? ಬಾಹು ಕೋನ ಬಾಹು ಸರ್ವಸಮ ನಿಯಮದ ಪ್ರಕಾರ ಏನ್ ಹೇಳ್ಬೋದು? ತ್ರಿಭುಜ ಎ ಕ್ಯೂ ಪಿ ಸರ್ವಸಮ ತ್ರಿಭುಜ ಬಿ ಕ್ಯೂ ಪಿ ಆಗತ್ತೆ. ಹಾಗಾದ್ರೆ ಅನುರೂಪ ಬಾಹುಗಳು ಸಮನಾಗತ್ತೆ. ಎಲ್ಲ ಅನುರೂಪ ಬಾಹುಗಳು ಸಮನಾಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಎ ಪಿ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಬಿ ಪಿ ಆಗತ್ತೆ ಅಲ್ವಾ? ಸೊ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ. Hence proved. Thank you.